ಯೋಚನೆ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಐ ಥಿಂಕ್ I'll start with the experience. First time, I think if ಇಡೀ ಟೀಮಲ್ಲಿ ನಾನು ಫಸ್ಟ್ ಮೀಟ್ ಮಾಡಿದ್ದು ಝೇವಿಯರ್ ಐ ಥಿಂಕ್ ಅಲ್ವಾ. ಆ್ಯಂಡ್ ಅವರು ಹಿ ಕೇಮ್ ಟು ಮೀ ಆ್ಯಂಡ್ ಹೀ ಇಸ್ ಲೈಕ್ ಈ ಥರ ಒಂದು ಸಾಂಗ್ ಇದೆ ಮಾಡ್ತಾ ಇದ್ದೀವಿ. ಆ್ಯಸ್ ಎ ತುಂಬ ಬ್ಯುಸಿ ಇದ್ದೀನಿ, ಟ್ರಾವ್ಲಿಂಗಲ್ಲಿ ಇದ್ದೀನಿ, ಐ ವಿಲ್ ನಾಟ್ ಬಿ ಏಬಲ್ ಟು ಮೀಟ್ ಯು. ಏನೇನೋ ಒಂದು ಲೈಕ್ ವಿ ವರ್ ಹ್ಯಾವಿಂಗ್ ಕಮ್ಯುನಿಕೇಟಿಂಗ್ ಕಾನ್ಸ್ಟೆಂಟ್ಲಿ, ಬಟ್ ಏನೋ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ ಆಗ್ತಾನೆ ಇರಲಿಲ್ಲ ಬಹುಶಃ ಅಲ್ವಾ. ಆ್ಯಂಡ್ ದೆನ್ ಬಟ್ ಫೋನಲ್ಲಿ ಮಾತಾಡ್ತಾ ಐ ವಾಸ್ ಲೈಕ್ ಸಾಂಗ್ ಕಲಿಸ್ಕೊಡಿ ನನಗೆ. ಸಾಂಗ್ ಕಲಿಸಿದ್ರು. ಆ್ಯಂಡ್ ಫೋನಲ್ಲಿ ಕೇಳೋಕ್ಕೂ ಲೈವಲ್ಲಿ ಕೇಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಒಂದು ಸಾಂಗಲ್ಲಿ. And that time the song I think was just being developed, sir, if I'm not wrong. It was just the first copy of the song. And ಕೇಳಿದ ತಕ್ಷಣ I was like, ಏನೋ ಒಂದು ಡಿಫ್ರೆಂಟ್ ಥರ ಇದೆ ಸಾಂಗಲ್ಲಿ, ಏನೋ ಒಂದಿದೆ, ಏನೋ ಮಾತಾಡೋಣ ಡಿಸ್ಕಸ್ ಮಾಡೋಣ ಅಂತ. ಆ್ಯಂಡ್ ದೆನ್ ಇಮಿಡಿಯೇಟ್ ಆಗಿ ಕನೆಕ್ಷನ್ ಕಟ್ ಆಯಿತು. ಐ ಥಿಂಕ್ ಅದಾದಮೇಲೆ ನಾವು ಒಂದು ತಿಂಗಳು ಬಹುಶಃ ಮಾತಾಡಿಲ್ಲ, ಏನು ಕಮ್ಯುನಿಕೇಷನ್ ಕಾನ್ವರ್ಸೇಷನ್ ಆಗಿಲ್ಲ. ದೆನ್ ಐ ಥಿಂಕ್ ಐ ಮೆಟ್ ಮೂರ್ತಿ ಅವ್ರು ಮೀಟ್ ಮಾಡಿದ್ದು, ಸೆಕೆಂಡ್ ನಿಮ್ಮನ್ನು ಮೀಟ್ ಮಾಡಿದ್ದು ನಾನು. ಆವಾಗ ಐ ಹರ್ಡ್ ದ ಸಾಂಗ್ ಇನ್ ಮನು ಸರ್ಸ್ ಸ್ಟುಡಿಯೋ ಇನ್ ದ ಸ್ಪೀಕರ್. ಐ ಸ್ಟಿಲ್ ರಿಮೆಂಬರ್ ಐ ಸೆಡ್ ನನಗೆ ಗೊತ್ತಿಲ್ಲ ಇವಾಗ ಯಾವ ಥರ ಶೂಟ್ ಮಾಡ್ತೀರಾ ಏನು ಎತ್ತ ಅಂತ, ಬಟ್ ಈ ಸಾಂಗ್ ಯಾರು ಮಾಡಿದ್ರು ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಸಾಂಗ್. ಬೀಟ್ಸ್ ಆಗಲಿ, ಲಿರಿಕ್ಸ್ ಆಗಲಿ, ದ ಮೂಡ್ ಆಫ್ ದ ಸಾಂಗ್ ವಾಸ್ ಫಿನಾಮಿನಲ್. And as I ಖಂಡಿತ ಮಾಡೋಣ. ದೆನ್ ದ ಕನ್ವರ್ಸೇಷನ್ ವಾಸ್ ಸೊ ನನಗೆ ಆವತ್ತು ಐ ಥಿಂಕ್ ರಾಜ್ ಪರಿಚಯನೇ ಇರಲಿಲ್ಲ. ಐ ಥಿಂಕ್ ಸೊ ದ ನೆಕ್ಸ್ಟ್ ಪರ್ಸನ್ ದಟ್ ಐ ಮೆಟ್ ಫಾರ್ ದ ಸಾಂಗ್ ವಾಸ್ ಧನು ಮಾಸ್ಟರ್. ಆ್ಯಂಡ್ ಬಿಕಾಸ್ ಕೆಲವೊಂದು ರೀಸನ್ಸಿಂದ ನಾವು ಯೂಶ್ವಲ್ ಆಗಿ ಒಂದು ಸಾಂಗ್ಗೆ ವಿ ಡನ್ ಸೋ ಮೆನಿ ಸಾಂಗ್ಸ್ ಟುಗೆದರ್. ಆ್ಯಂಡ್ ಯೂಶ್ವಲ್ ಆಗಿ 3-4 days ರಿಹರ್ಸಲ್ ಅಥವಾ 2 days ರಿಹರ್ಸಲ್ ಆ ಥರ ಏನಾದರೂ ಇದ್ದೇ ಇರುತ್ತೆ. ಸೊ ಈ ಸಾಂಗ್ಗೆ ಎಲ್ಲ ಡಿಸ್ಕಷನ್ಸ್ ಫೋನಲ್ಲಾಗಿದೆ. ಕಾಸ್ಟ್ಯೂಮ್ಸಿಂದ ಹಿಡಿದು, ಲುಕ್ಕಿಂದ ಹಿಡಿದು, ಕೊರಿಯೋಗ್ರಫಿಯಿಂದ ಹಿಡಿದು, ಏನು ವೈಬ್ ಇರುತ್ತೆ ಸಾಂಗಲ್ಲಿ, ಎಲ್ಲ ಡಿಸ್ಕಷನ್ಸ್ ಹ್ಯಾವ್ ಹ್ಯಾಪನ್ಡ್ ಓವರ್ ದ ಫೋನ್. ಆ್ಯಂಡ್ ಏನಾಗುತ್ತೆ, ಒಂದು ಪರ್ಸನಲಾಗಿ ಮೀಟ್ ಮಾಡಿ ಮಾತಾಡಿದಾಗ ಡಿಸ್ಕಷನ್ ಮಾಡಿದಾಗ ಇಟ್ ವಿಲ್ ಬಿ ಒಂಥರ ಡಿಸ್ಕಷನ್ ಇರುತ್ತೆ. ಬಟ್ ಫೋನಲ್ಲಿ ಎಲ್ಲ ಆಗಿದ್ದಕ್ಕೆ ವಿ ವಿಲ್ ಲೈಕ್ ಓಕೆ ಹೆಂಗಿರುತ್ತೆ ಏನು ಅಂತ ಸೆಟ್. ಒಂದು ಖುಷಿ ಏನಂದರೆ, ಸೊ ಐ ಕುಡ್ ನಾಟ್ ರಿಹರ್ಸ್ ವಿತ್ ಹಿಮ್ ಇನ್ ದ ಸ್ಟುಡಿಯೋ, ಆ ಒಂದಿತ್ತು. ಬಟ್ ಹೆಂಗೋ ಒಂದು ವಿ ಡಿಸೈಡೆಡ್, ಡಿಸ್ಕಸ್ಡ್, ಎಲ್ಲ ಕ್ಲೋಸ್ ಆಯಿತು, ಫೈನಲೈಸ್ ಆಯಿತು. ವಿ ಆರ್ ಆನ್ ದ ಸೆಟ್ಸ್. ಇವಾಗ ಸೆಟ್ಟಲ್ಲಿ ನೋಡಿದ್ರೆ ಫುಲ್ ಬೆಂಕಿ, ಫುಲ್. ಫಸ್ಟ್ ಥಿಂಗ್ ವಾಸ್ ದಟ್ ಯೂಶ್ವಲ್ ಆಗಿ ನನ್ನ ಮನೆಯಿಂದ ನನ್ನ ಮನೆ ತುಂಬ ದೂರ ಫ್ರಮ್ ದ ಸಿಟಿ. ಸೊ ಯೂಶ್ವಲ್ ಆಗಿ 40-50 kilometers ಡಿಸ್ಟೆನ್ಸ್ ಇದ್ದೇ ಇರುತ್ತೆ. ಫಸ್ಟ್ ಟೈಮ್ ಖುಷಿ ಏನಂದರೆ ಮನೆಯಿಂದ ಬರೀ 10-15 ನಿಮಿಷ ದ ಸ್ಟುಡಿಯೋ ವಾಸ್. ಸೊ ಐ ವಾಸ್ ಲೈಕ್ ವಾವ್, ಝೇವಿಯರ್ ಗುಡ್ ಜಾಬ್, ಧನು ಗುಡ್ ಜಾಬ್. ಮನೆ ಹತ್ರನೇ ಸ್ಟುಡಿಯೋ ಹಾಕೊಂಡ್ಬಿಟ್ಟಿದ್ರೆ ನನಗೆ ಎಷ್ಟು ಅವರ್ ಬೇಕಾದರೆ ಶೂಟ್ ಮಾಡ್ಕೊಳ್ಳಿ, ಇವಾಗ ನೀವು ಜರ್ನಿ ಇಲ್ಲ ನನಗೆ. ಲಂಕಲ್ಲಿ. ದೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್. ಆ್ಯಂಡ್ ಈ ಒಂದು ಕಾಸ್ಟ್ಯೂಮ್ ಲುಕ್ ನೀವೇನು ನೋಡ್ತಾ ಇದ್ದೀರಾ, ಒಂದು ಡಿಫ್ರೆಂಟ್ ಆಗಿರೋ ಲುಕ್ ನೀವೇನು ನೋಡ್ತಾ ಇದ್ದೀರಾ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು. ನಮಗೆ ಈ ಸಾಂಗ್ ಇಷ್ಟು ಪ್ರೀತಿ ಸಿಕ್ಕಿದೆ, ಇಷ್ಟು ಲವ್ ಸಿಕ್ಕಿದೆ. ಆ್ಯಂಡ್ ನನ್ನ ಅದೃಷ್ಟ ದಟ್ ನನ್ನ ಕರಿಯರಲ್ಲಿ ನನಗೆ ತುಂಬ ಒಳ್ಳೆ ಸಾಂಗ್ಸ್ ಬಂದಿದೆ. ಆ್ಯಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಒಂದ್ಸತಿ ಆ ಒಂದು ಮೂಡ್ ಬಂದರೆ ನಾವೇನು ಎಕ್ಸ್ಟ್ರಾ 100% ಹಾಕಬೇಕು ಅಂತ ಯೋಚನೆ ಮಾಡ್ತೀವಿ. ನಾವು ಸ್ಟಾರ್ಟೆಡ್ ದ ಶೂಟಿಂಗ್ ಆಫ್ ದ ಸಾಂಗ್. ಆ್ಯಂಡ್ ಈ ಸಾಂಗ್ ಶೂಟಲ್ಲಿ ಅಫ್ಕೋರ್ಸ್ ನೀವೇನು ಲುಕ್ ನೋಡ್ತಾ ಇದ್ದೀರಾ, ಮೇಕಪ್ ಹೇರ್ ಒಂದೊಂದು ಲುಕ್ಗೆ ನಾವು 2 hours ತೊಗೊಂಡಿದ್ದೀವಿ. ಆ ಕಾಸ್ಟ್ಯೂಮ್ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ, ಇಷ್ಟು ಟ್ರೆಂಡಿಂಗ್ ವೈರಲ್ ಆಗುತ್ತೆ ಕಾಸ್ಟ್ಯೂಮ್. ಬಟ್ ಅದು ದಟ್ ಕಾಸ್ಟ್ಯೂಮ್ಸ್ ಆಲ್ಮೋಸ್ಟ್ ಐ ಥಿಂಕ್ 2 kgs ವಿತ್ ದ ವರ್ಕ್, ದ ಹ್ಯಾಂಡ್ ವರ್ಕ್ ಆ್ಯಂಡ್ ದ ಶೆಲ್ಸ್. ಆ್ಯಂಡ್ ಅದು ಆ್ಯಕ್ಚುಲಿ ಪ್ರಾಪರ್ ಪ್ಯೂರ್ ಸೀಕ್ವೆನ್ಸ್ ವರ್ಕ್ ಆಗಿರೋದು ಕಾಸ್ಟ್ಯೂಮ್. ಆ್ಯಂಡ್ ಇವ್ರು ಕೊಟ್ಟಿದ್ದು ಎನ್ವೈರ್ಮೆಂಟಲ್ಲಿ ಬಿಸಿಲಲ್ಲಿ ವಿ ವರ್ ಲೈಕ್ ಓ ಮೈ ಗಾಡ್ ಹೆಂಗೆ ಆಗುತ್ತೆ ಶೂಟ್. ಬಿಕಾಸ್ ದ ಮೂಮೆಂಟ್ ಆ ಕಾಸ್ಟ್ಯೂಮ್, ಆ ಹೆವಿ ಕಾಸ್ಟ್ಯೂಮ್ ಬಂದರೆ ಕೊರಿಯೋಗ್ರಫಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕಾಗತ್ತೆ ಬಿಕಾಸ್ ಆಫ್ ದ ಹೆವಿ ಮೂವ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಹೆಂಗೋ ಒಂದು ಆ ಲುಕ್ ಬಂತು, ಆ ಮೂಡ್ ಬಂತು. ಆ್ಯಂಡ್ ದೆನ್ ಜೈ ಮಾ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ 2 days ವಿ ಶಾಟ್ ದಿಸ್ ಅಮೇಝಿಂಗ್ ಸಾಂಗ್. ದೆನ್ ದ ಹೋಲ್ ಮೂಡ್, ದ ವೈಬ್ ಆಫ್ ದ ಸಾಂಗ್ ವಾಸ್ ಫ್ಯಾಂಟಾಸ್ಟಿಕ್. ಸೊ ತುಂಬಾ ಚೆನ್ನಾಗಿ ಒಂದೊಂದು ಸ್ಟೆಪ್ಪು ನಾವು ಮಾಡ್ತಾನೆ ಇರ್ತೀವಿ. ಬಟ್ ತುಂಬಾ ಒಳ್ಳೆ ಮೂಡ್ ಬಂತು. ತುಂಬ
ನೀವು ನೋಡ್ತಾ ಇದ್ದೀರಾ, ಲೈಕ್ ಐ ಹ್ಯಾವ್ ಎಂಜಾಯ್ಡ್ ಶೂಟಿಂಗ್ ಎವ್ರಿ ಸ್ಟೆಪ್, ಹುಕ್ ಸ್ಟೆಪ್ಪಿಂದ ಹಿಡಿದು ಆಮೇಲೆ ಎಲ್ಲ ಲಿರಿಕ್ಸಿಂದ ಹಿಡಿದು ಪ್ರತಿಯೊಂದು ಮೂಮೆಂಟ್ನ ತುಂಬ ಎಂಜಾಯ್ ಮಾಡಿದ್ರಿ. ದೆನ್ ಐ ಮೆಟ್ ದಿಸ್ ವಂಡರ್ಫುಲ್ ಗಾಯ್ ರಾಜವರ್ಧನ್ ಆನ್ ದ ಸೆಟ್ಸ್ ಆಫ್ ಗಜರಾಮ. ಫಸ್ಟ್ ಶಾರ್ಟ್, ಕಾಂಬಿನೇಷನ್ ಶಾರ್ಟ್ ಪರ್ಪಲ್ ಕಾಸ್ಟ್ಯೂಮಲ್ಲಿ, ಐ ಥಿಂಕ್ ಅದೇ ಶಾರ್ಟ್ ಇರಬೇಕಲ್ಲ, ನಮಗೆ ಯಾರಿಗೂ ಇಂಟ್ರೊಡ್ಯೂಸೇ ಮಾಡಿಲ್ಲ. ಸೊ ನೋಬಡಿ ಇಂಟ್ರೊಡ್ಯೂಸ್ಡ್ ಮೀ ಟು ಹಿಮ್ ಆರ್ ಹಿಮ್ ಟು ಮೀ. ಅಂದರೆ ಬೈ ಡಿಫಾಲ್ಟ್ ಅಂತ, ಓಕೆ ಹೀರೋ ಇದ್ದಾರೆ ಅವರು ಪರ್ಫಾರ್ಮ್ ಮಾಡ್ತಾರೆ, ಹೀರೋಯಿನ್ ಇದ್ದಾರೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ವಿ ಸ್ಟಾರ್ಟೆಡ್ ಟಾಕಿಂಗ್ ಟು ಈಚ್ ಅದರ್ ಆ್ಯಂಡ್ ಐ ಥಿಂಕ್ ಕೊರಿಯೋಗ್ರಫಿ ಆವಾಗ ಜಾಸ್ತಿ ಏನಿರಲಿಲ್ಲ. ಫ್ರಮ್ ದೆನ್ ಟು ನಾವ್ ಐ ಹ್ಯಾವ್ ಆ ಸಾಂಗಲ್ಲಿ ಹಿ ಡೆಂಟ್ ವಾಂಟ್ ಟು, ಹಿ ವಾಸಂಟ್ ಕಂಫರ್ಟಬಲ್, ಬಟ್ ಐ ರಿಮೆಂಬರ್ ಪ್ರಾಕ್ಟೀಸ್ ಮಾಡಿ ಒಂದೆರಡು ಸತಿಯಲ್ಲಿ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ರು. ಯು ಡನ್ ಸೋ ವೆಲ್ ಇನ್ ದ ಸಾಂಗ್, ಯು ಲುಕಿಂಗ್ ಸೋ ಗುಡ್. ಆ್ಯಂಡ್ ಅದೇ ರೀತಿಯಲ್ಲಿ ಗಲಾಟೆ ಕೂಡ ಆಗಿದೆ ಸಾಂಗ್ ಸೆಟ್ಟಲ್ಲಿ, ಬಿಕಾಸ್ ಎವ್ರಿಬಡಿ ಕುಡ್ ನಾಟ್ ಬ್ರೀತ್. ಮೂಗು ಕೈ ಕಾಲೆಲ್ಲ ಬ್ಲ್ಯಾಕ್ ನಮಗೆ 2 ದಿನ ಆದಮೇಲೆ. ಬಟ್ ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅ ಬ್ಯೂಟಿಫುಲ್ ಸಾಂಗ್. ಐ ಥಿಂಕ್ ಪಾಸಿಟಿವ್ ರೀತಿಯಲ್ಲಿ ಹಾರ್ಡ್ ವರ್ಕಲ್ಲಿ ಏನಾದರೂ ಮಾಡಿದ್ರೆ ಐ ಥಿಂಕ್ ಇಟ್ ಆಲ್ವೇಸ್ ಬಿಕಮ್ಸ್ ಫ್ರೂಟ್ಫುಲ್. ಆ್ಯಂಡ್ ನಮ್ಮಿಬ್ರು ಪೇರ್ಗೆ ಎಷ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ ಬಿಕಾಸ್ ಆಫ್ ದ ಸಾಂಗ್ ಆ್ಯಂಡ್ ಬಿಕಾಸ್ ಆಫ್ ದ ಹೋಲ್ ವೈಬ್ ಆಫ್ ದ ಸಾಂಗ್ ಅಂತ ಹೇಳ್ಬೋದು. ದಟ್ ಕ್ರೆಡಿಟ್ಸ್ ಐ ವಿಲ್ ಗಿವ್ ಟು ಧನು ಪುಲಿ. ಆ್ಯಂಡ್ ಕಾಂಬಿನೇಷನ್ ಶಾರ್ಟ್ಸ್ ಆಗಲಿ, ವಾಟ್ ಎವರ್ ಶಾರ್ಟ್ಸ್ ಆರ್ ದೇರ್, ಇಟ್ಸ್ ಫ್ಯಾಂಟಾಸ್ಟಿಕಲಿ ಡನ್. ದೆನ್ ಆಫ್ ಕೋರ್ಸ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪೀಪಲ್ ದಟ್ ಐ ಮೆಟ್ ಇನ್ ಅ ವೆರಿ ಲಾಂಗ್ ಟೈಮ್. ನಮ್ಮ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ವೆರಿ ಫ್ಯೂ ಗುಡ್ ಲುಕಿಂಗ್ ಟಾಲ್ ಆ್ಯಕ್ಟರ್ಸ್ ದಟ್ ಆರ್ ದೇರ್. ಆ್ಯಂಡ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ವಿ ನೀಡ್ ಯಂಗರ್ ಪೀಪಲ್ ಟು ಬಿ ಪ್ರಮೋಟೆಡ್ ಆ್ಯಂಡ್ ಸಪೋರ್ಟೆಡ್ ಲೈಕ್ ದ್ಯಾಟ್. ತುಂಬಾ ಯಂಗ್ ಹೀರೋಸ್ ಇವಾಗ ಬರ್ತಾ ಇದ್ದಾರೆ. ದೇ ಆರ್ ಆಲ್ ವೆರಿ ಪ್ರೊಟೆಕ್ಷನ್, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಹಿ ಈಸ್ ಆಲ್ಸೋ ಜೆನ್ಯೂನ್ಲಿ ಪುಟ್ ಇನ್ ಸೋ ಮಚ್ ಎಫರ್ಟ್. ಆ್ಯಂಡ್ ಒಂದು ಆರ್ಟಿಸ್ಟ್ ಆಗಿ ಇನ್ನೊಂದು ಆರ್ಟಿಸ್ಟ್ನ ಎಫರ್ಟ್ಸ್ ಕಾಣಿಸಿದ್ರೆ ಅದನ್ನು ಯಾವತ್ತೂ ಅಪ್ರಿಷಿಯೇಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಐ ಹ್ಯಾವ್ ಆಲ್ವೇಸ್ ಬಿನ್ ಲೈಕ್ ದ್ಯಾಟ್. ಈ ಸಿನಿಮಾದಲ್ಲಿ ಈಸ್ ಲುಕಿಂಗ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಬಿಸೈಡ್ಸ್ ದ ಫಿಲ್ಮ್, I think as a person, he's always been very taking care of everybody. ತುಂಬಾನೇ ಚೆನ್ನಾಗಿ ನೋಡ್ಕೊತಾರೆ, ರೆಸ್ಪೆಕ್ಟ್ ವಿಷಯ ಆಗಲಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಸ್ಟಾರ್ ಕಿಡ್ ಅಂತ ಯಾವುದೋ ಒಂದು ವೈಬ್ ಇಲ್ಲ. ಸೊ ದ್ಯಾಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಅನ್ ಆರ್ಟಿಸ್ಟ್. ಸೊ ಐ ಹೋಪ್ ಈ ಸಿನಿಮಾ ನಿಮಗೆ ತುಂಬ ಸೂಪರ್ ಆಗಲಿ ರಾಜ್. ಐ ರಿಯಲಿ ಹೋಪ್ ದಟ್ ಈ ಸಿನಿಮಾ ಇಂದ ನಿಮ್ಗೆ ಇನ್ನೂ ಸ್ಟಾರ್ಡಮ್ ಸಿಗಲಿ ಅಂತ ಕೇಳ್ಕೊತೀನಿ ನಾನು. ಸುನೀಲ್ ವೆರಿ ಕಮ್ಮಿ ಮಾತು. ಆ್ಯಂಡ್ ವೆರಿ ಗುಡ್ ಟೆಕ್ನಿಷಿಯನ್, ವೆರಿ ಹಾರ್ಡ್ ವರ್ಕಿಂಗ್ ಯಂಗ್ ಬಾಯ್. ನಾವೆಲ್ಲರೂ ಹೊಸ ಆರ್ಟಿಸ್ಟ್, ಹೊಸ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿಯಲ್ಲಿ ವಿ ಶುಡ್ ಬಿ ಏಬಲ್ ಟು ಸಪೋರ್ಟ್ ದೆಮ್ ಆ್ಯಂಡ್ ಪ್ರಮೋಟ್ ದೆಮ್ ಅಂತ ನಾನು ಕೇಳ್ಕೊತೀನಿ. ಸೊ ಫಾರ್ ಆಲ್ ದೀಸ್ ಯಂಗ್ ಪೀಪಲ್, ದ ಪ್ರೊಡ್ಯೂಸರ್, ದ ಡೈರೆಕ್ಟರ್ ಮೂರ್ತಿ ಅವರು ಆ್ಯಂಡ್ ಸುನೀಲ್ ಅವರು. ಮೂರ್ತಿ ಅವರು, ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ದಟ್ ಐ ಸೀನ್. ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್. ಒಂದು ಹೊಸ ಟೀಮ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂದರೆ ಎಲ್ಲರೂ ಗೊತ್ತಿರೋ ವಿಷಯ ದಟ್ ಇಟ್ಸ್ ನಾಟ್ ಈಸಿ ಟು ಡೂ ಅ ಫಿಲ್ಮ್, ಯಾವುದೇ ಭಾಷೆ ಇದ್ರು. ಸೊ ನರಸಿಂಹಮೂರ್ತಿ ಅವರು, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಐ ಹೋಪ್ ಈ ಸಿನಿಮಾ ನಿಮ್ಗೆ ತುಂಬ ಚೆನ್ನಾಗಿ, ಬಿಕಾಸ್ ಹಿ ಟ್ರೂಲಿ ಲವ್ಸ್ ಫಿಲ್ಮ್ಸ್. ಸೊ ಐ ಥಿಂಕ್ ಈ ಥರ ಪ್ರೊಡ್ಯೂಸರ್ಸ್ ನಾವು ಎಂಕರೇಜ್ ಮಾಡಬೇಕು ಆ್ಯಸ್ ಆರ್ಟಿಸ್ಟ್. ಆ್ಯಂಡ್ ಮನ್ಮೂರ್ತಿ ಸರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಲೆಜೆಂಡ್ ನಮ್ಮಲ್ಲಿ. ಹಿ ನೀಡ್ಸ್ ನೋ ಇಂಟ್ರೊಡಕ್ಷನ್. ಆ್ಯಂಡ್ ನಿಜವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ ಸರ್ ಇಷ್ಟು ಮಾಸಿ ಆಗಿ. ನಾನು ಯಾವತ್ತು ವೆನ್ ಐ ಟೋಲ್ಡ್ ಪೀಪಲ್ ದಟ್ ಮನ್ಮೂರ್ತಿ ಸರ್ ಇಸ್ ಡನ್ ದಿಸ್ ಮ್ಯೂಸಿಕ್ ಅಂಡ್ ಇಟ್ಸ್ ಇಟ್ಸ್ ಸಾಂಗ್, ಹೌದಾ ರಿಯಲಿ? ಅಂದರೆ why not? I mean, I think that is a beautiful change. So you should do more mass songs, you should do more mass numbers, because you're amazing at it, right? I think the song is fantastic. ಸೊ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎನಿಬಡೀಸ್ ನೇಮ್ಸ್ ಐ ಮಿಸ್ಡ್. ನಿಮ್ಗೆಲ್ರಿಗೂ ಹತ್ರ ನನ್ನ ಪ್ರೀತಿ, ನನ್ನ ಸಪೋರ್ಟ್, ನನ್ನ ಬೆಸ್ಟ್ ವಿಶಸ್ ಇದೆ. ಆ್ಯಂಡ್ ಮೀಡಿಯಾ ಈ ಸಿನಿಮಾಗೆ ದಯವಿಟ್ಟು ಇಷ್ಟ ಆದರೆ ಅಷ್ಟು ಪ್ರಮೋಟ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ I don't belong to any backgrounds, and I know that growing is not easy in any industry, but ಎಲ್ಲರದ್ದು ಕರೆಕ್ಟ್ ಪೀಪಲ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಕರೆಕ್ಟ್ ಸಪೋರ್ಟ್ ಇದ್ದರೆ ನಾವೇನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ ನಾನು ಇಲ್ಲಿ ಕೂತ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆಫ್ಟರ್ 15 years ಆಫ್ ಬೀಂಗ್ ಇನ್ ದಿ ಇಂಡಸ್ಟ್ರಿ, ಆ್ಯಂಡ್ ಈ ವರ್ಷ ನನಗೆ 50 ಸಿನಿಮಾ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಐ ಥಿಂಕ್ ಐ ಕಮ್ ಫುಲ್ ಸರ್ಕಲ್. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಐ ಥಿಂಕ್ ಇಟ್ಸ್ ಅ ಫುಲ್ ಸರ್ಕಲ್. ಆ್ಯಂಡ್ ಇನ್ನೊಂದು ಹೊಸ ಒಂದು ಸರ್ಕಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ, ಯಾವತ್ತೂ ಹೊಸ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ನ ನಮ್ಮ ಕನ್ನಡದಲ್ಲಿ ನಾವು ಸಪೋರ್ಟ್ ಮಾಡೋಣ. ಯಾಕಂದರೆ ದೇ ಆರ್ ಇಮ್ಮೆನ್ಸ್ಲಿ ಟ್ಯಾಲೆಂಟೆಡ್ ಪೀಪಲ್, ಬಟ್ ದೇ ನೀಡ್ ದ ಸಪೋರ್ಟ್. ಮೀಡಿಯಾಯಿಂದ ಹಿಡಿದು
ನಮ್ಮ ಇಂಡಸ್ಟ್ರಿಯಿಂದ ಹಿಡಿದು ಆಮೇಲೆ ಆಡಿಯನ್ಸಸ್ಸಿಂದ ಹಿಡಿದು. ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ಸಲ್ಲಿ ನೋಡಿ ಆನ್ 7th February. ಆ್ಯಂಡ್ ಐ ವಿಶ್ ಎವ್ರಿಬಡಿ ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. And they think what you do, the support also to the film has been unconditional. Thank you everyone. ಅಲ್ಲ ಹಿಂದಿನ ಸಾರಾಯಿ ಶಾಂತಮ್ಮ ಅಂದ್ರೆ ಮೇಡಮ್ ಬಗ್ಗೆನೇ ಮಾತಾಡೋದು. ಅಲ್ಲ ಸಿನಿಮಾ ಬಗ್ಗೆ ಗಜರಾಮದ ಬಗ್ಗೆ ಮಾತಾಡ್ತೀನಿ, ಆದ್ರೆ ಮೇಡಮ್ ನೋಡ್ಕೊಂಡು ಮಾತಾಡೋದು ಏನೋ ಒಂದು ಎನರ್ಜಿ ಅಂತ ಅಷ್ಟೇ. ಈಗ ಪಕ್ಕದಲ್ಲಿದ್ದವ್ರು ಹೇಳ್ತಿರ್ಲಿಲ್ವಾ, ಸಾರಾಯಿ ಕುಡಿದಷ್ಟೇ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ. ನನಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ. ಯಾರು ನಾಟಿ ಅಲ್ಲ ಸರ್, ನಾನು ಮಾತಾಡ್ತಿರೋ ಬ್ಯೂಟಿ ಬಗ್ಗೆ. ಥ್ಯಾಂಕ್ ಯು ಸರ್. ನಾನು ಒಂದು ಸ್ವಲ್ಪ ನಾಟಿನೇ ಅಂದರೆ, ಯಾಕೆಂದರೆ ನಾನು ನಿಮಗೆಲ್ಲ ಗೊತ್ತೇ ಇದೆ, ಮೇಡಮ್ನ ನಾವು ಟಿ ವಿ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೋ. ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ, ಆ ಸಂತೋಷನ ಹೆಂಗೆ ತೋಡ್ಕೊಳ್ಳೋದು ಹೇಳಿ ಅಲ್ವಾ? ನಾನೊಬ್ಬನೇ ಅಲ್ಲ, ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲಲ್ಲಿ ನೋಡಿ ಖುಷಿ ಪಟ್ಟಿರ್ತಾರೆ. ಹಂಗಲ್ಲ, ನಿಮ್ಮ ಸಾಂಗ್ ಮೇಡಮ್ ಪಿಕ್ಚರು ಈಗ ವೀರಮ್ಮದ ಕರೀಲಿ, ಆ ಸಾಂಗ್ ಎಷ್ಟು ಸರಿ ನೋಡಿದೀವಿ ನಾವು. ಅವಾಗ ಸ್ಕೂಲ್ ಅಲ್ಲ, ಕಾಲೇಜ್. ಅವಾಗ ಆ ಮೇಡಮ್ ನೋಡಿದ್ರೆ ಒಂದು ಎನರ್ಜಿ ನಮ್ಗೆ. ಈಗ ಒಂದು ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋದು ನೋಡಿ, ಕುಂತಿರೋದು ನೋಡಿ ಭಾರಿ ಖುಷಿ ಆಗುತ್ತೆ. ಲವ್ ಯು ಮೇಡಮ್, ನಿಮ್ಮನ್ನು ಸಖತ್ ಇಷ್ಟಪಡ್ತೀವಿ ನಾವು. ಥ್ಯಾಂಕ್ ಯು. ನೋಡಿ ಲವ್ ಯು ಟು ಅಂದೇ ಬಿಟ್ರು ಅವರು. ಓ ಥ್ಯಾಂಕ್ ಯು, ಅದನ್ನ ಇಟ್ಕೊಳ್ರಪ್ಪ, ಯಾಕೆಂದ್ರೆ ಅದು ಒಂದೇ ಸಾಕ್ಷಿ ನಮಗೆ. ಭಾರಿ ಖುಷಿ ಆಗುತ್ತೆ ಮೇಡಮ್, ಥ್ಯಾಂಕ್ ಯು. ನಾವು ಯಾಕೆಂದರೆ ನಾವು ಗಿಚ್ಚಿಗಳಿಗೆ ಮಜಾ ಬರುತ್ತಾ ಈ ಥರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ದು ಭಾರಿ ಖುಷಿ ಆಗುತ್ತೆ. ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನೆಲ್ಲ ಟಿ ವಿಲಿ ನೋಡ್ತಾ ಇದ್ದು, ಇವತ್ತು ಎದುರುಗಡೆ ಬಂದ ತಕ್ಷಣನೇ ಒಂದು ಸಾರಾಯಿ ಮೈ ಮೇಲೆ ಬಿದ್ದಾಗ ಆಗ್ಬಿಡ್ತು. ಮೇಡಮ್ ಥ್ಯಾಂಕ್ ಯು, ದೊಡ್ಡ ಫ್ಯಾನ್ ಮೇಡಮ್ ನಿಮಗೆ. ಥ್ಯಾಂಕ್ ಯು. ಈಗ ಮಾತಾಡ್ತೀನಿ ನಾವು. ಏನ್ ಮೇಡಮ್? ಹೌದಾ, ಇರ್ಲಿ, ಮೇಡಮ್ ಜೊತೆ ಮಾತಾಡ್ದಾಗೈತಲ್ಲ ಸಾಕು. ಥ್ಯಾಂಕ್ ಯು. ಆಮೇಲೆ ಗಜರಾಮ ಪಿಕ್ಚರು, ನಾನೊಂದು ಒಂದು ಡೈಲಾಗ್ ನೋಡಿದೆ ನಮ್ಮ ಶರತ್ ಲೋಹಿತಾಶ್ವ ಸರ್ದು, ನನ್ನ ರಾಮ ಗಜರಾಮ ಅಂತ. ಆ ಒಂದು ಟೈಟ್ಲ್ ನೋಡಿದಾಗಲೇ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಮೈರೋಮ ಜುಮ್ ಅನ್ನುತ್ತೆ. ಆಮೇಲೆ ಎಲ್ಲೂ ಒಂದು ಕಡೆ ಕಣ್ಣು ಆ ಕಡೆ ಈ ಕಡೆ ಆಯಿಸಂಗಿಲ್ಲ, ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ. ಸಿನಿಮಾನು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಬಂದಿದೆ ಅಣ್ಣ. ಆಮೇಲೆ ಈ ಸಾರಾಯಿ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದ್ದೀನಿ. ಧನು ಮಾಸ್ಟರ್ ಹೇಳ್ಕೊಳ್ಳೇ ಇಲ್ಲ, ಏನಾಯಿತು ಏನೋ ಅವ್ರಿಗೆ ಆ ಥರ ಫೀಲಿಂಗ್ ಅನ್ನಿಸ್ಲಿಲ್ವೇನೋ. ನಾನು ಆ ಸಾಂಗಲ್ಲಿ ಮುಂದೆ ಕೂತಿದ್ದಲ್ಲ ನಾನೇ. ಅದೇ ಅಣ್ಣ, ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ನೆಲದಲ್ಲಿ ಡ್ಯಾನ್ಸ್ ಮಾಡ್ತಿದ್ನಲ್ಲ, ಆ ನೆಲದಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು. ಧನು ಮಾಸ್ಟರ್ ಥ್ಯಾಂಕ್ ಯು ಅಣ್ಣ. 3 ದಿವಸನೂ ಇದ್ದು ಅಣ್ಣ, ಫುಲ್ ಕುಡ್ದು ಅಲ್ಲಿ ಏನ್ ಮಾಡ್ತೀರ, ಕುಡ್ಗನ್ ಮಲಗಿರ್ತೀವಿ. ಆದ್ರೆ ಡ್ಯಾನ್ಸ್ ಒಂದು ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು 3 ದಿನ ಕಲಿಯುವಂತ ಅವಶ್ಯಕತೆ ಇಲ್ಲ. ಧನು ಮಾಸ್ಟರ್ ನೋಡಿದ ತಕ್ಷಣನೇ ಕಲ್ತ್ಬಿಟ್ಟೆ ಡ್ಯಾನ್ಸ್. ಅಂದ್ರೆ ಅಷ್ಟೊಂದು ಗ್ರಹಿಕ ಶಕ್ತಿ ನನ್ಗಿದೆ. ಆ ಡ್ಯಾನ್ಸ್ನ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ನೋಡಿ, ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ನನ್ನ ಮೇಲೆ, ಹಿಂದ್ಗಡೆಯಿಂದ ಆಶೀರ್ವಾದ ಮಾಡ್ತವ್ರೆ. ಥ್ಯಾಂಕ್ ಯು ಸರ್. ಆಮೇಲೆ ತುಂಬ ಚೆನ್ನಾಗಿ ನಾನು ಹೆಂಡತಿಗೆ ಹೇಳಿದೆ, ನೋಡಿ ಹೆಂಗ್ ಡ್ಯಾನ್ಸ್ ಮಾಡಿದ್ದೀನಿ ಅಂತ. ಅದಕ್ಕಳು ಕರೆಕ್ಟಾಗಿ ಹೇಳಿದ್ರು, ನಿಂಗೆ ಡ್ಯಾನ್ಸ್ ಬಂದಿಲ್ಲ ಅದಕ್ಕೆ ಸೈಡ್ಗೆ ಎಸ್ಬಿಟ್ಟವ್ರೆ ಅಂತ. ಇಲ್ಲ ಏನಿಲ್ಲ ಅಣ್ಣ, ಅದೊಂದು ಸ್ವಲ್ಪ ಜಲಸಿ ಇರ್ತದೆ ಅವ್ರಿಗೆ. ಈಗ ನಾವೊಬ್ಬ ಡ್ಯಾನ್ಸರ್ ಆಗಿ ಸಾರಾಯಿ ಶಾಂತಮದಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂದಾಗ ಅದೊಂದು ದೊಡ್ಡ ಹೆಮ್ಮೆ. ನಾನು ಡ್ಯಾನ್ಸ್ ಮಾಡಿರೋ ಸಾಂಗು ಬಂದಿದೆಯಲ್ಲ ಅಂತ ಖುಷಿ ಆಗ್ತೈತೆ. ಆಮೇಲೆ ಗಜರಾಮ ಅದ್ಭುತವಾದ ಸಿನಿಮಾ ನೋಡಿ, ಎಂಥ ಒಂದು ಇದು ನೋಡಿ, ಎಂಥ ನೀತಿ ಇದೆ ಅಂತ. ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನು ತಿದ್ದಿ ತೀಡಿದವ್ರು ಹಿಂದೆ ಕೂತ್ಬಿಟ್ಟವ್ರೆ ಅಲ್ಲಿ ಪ್ರೊಡ್ಯೂಸರ್ಸ್. ಅಣ್ಣ ಥ್ಯಾಂಕ್ಸ್ ಅಣ್ಣ, ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ, ನಮ್ಮನ್ನ ಇಲ್ಲಿ ಕಳಿಸ್ತಾನೇ ಇರಿ, ನಮ್ಗೆ ಇನ್ನೊಂದೆರಡು ಸಿನಿಮಾ ಮಾಡ್ತಾನೇ ಇರಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇರ್ತೀನಿ. ಆಮೇಲೆ ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ಸಿನಿಮಾ ನಿನ್ನೆ ಹೀರೋ ಹಾಕೊಂಡು ಮಾಡ್ತೀನಿ ಅಂತ. ಹೌದೇನಣ್ಣ? ಹಾಂ, ರಾಗಿಣಿ ಮೇಡಮ್. ಅಯ್ಯೋ ನೋಡೋಣ, ದೇವ್ರ ದಯಿಂದ ಅಣ್ಣ ನಿಮ್ಗೆ ಸೈಡ್ ಹೊಡಿತಾರೆ. ಮೊದಲೇ ನೀವಿಬ್ರು ಹಾಟ್ ಕಪ್ಪಲ್.
ನಾನು ಮೇಡಮ್ ಸೇರಿದ್ರೆ ಏನಾಗ್ಬೋದು ಹೇಳ? ನಾನು ಹೀಲ್ಸ್ ಹಾಕ್ಬೇಕಾಗುತ್ತೆ ಅಂದ್ರೆ ನಾನು ಹೈಟ್ ಇಲ್ಲ ಅಂತ ಜಿಮ್ ಮಾಡ್ತೀನಿ ಬಿಡೋಣ. ಯಾರು ಜೀವನದಲ್ಲಿ ಯಾವಾಗ ಆಗತ್ತೋ ಯಾರು ಗೊತ್ತಿಲ್ಲ, ಆಗ್ಬೋದಲ್ವಾ, ಅದ್ರಲ್ಲಿ ಏನಂತೆ ಮಾಡೋಣ ಒಂದು ಸಿನಿಮಾ. ಅಯ್ಯೋ ಮೇಡಮ್ ಡೇಟ್ ಸಿಕ್ಬಿಡ್ತು ಸರ್, ಹಾಕಳಿ ಸರ್. ಅಲ್ಲ ಥ್ಯಾಂಕ್ ಯು. ಗಜರ ತುಂಬ ಅದ್ಭುತವಾಗಿ ಬಂದಿದೆ, ಭಾರಿ ಖುಷಿ ಆಗುತ್ತೆ. ನಾನು ಇವತ್ತು ಹಾಸನಿಂದ ಬಂದೆ ಮೇಡಮ್ ನೋಡೋಕ್ಕೋಸ್ಕರ. ಇಲ್ಲ, ಫಿಲಮ್ಸ್ ತುಂಬ ಚೆನ್ನಾಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರೊಡ್ಯೂಸರ್ಸು ನಮ್ಮ ನರಸಿಂಹಣ್ಣ, ನಮ್ಮ ಕಾಶಿ ಅಣ್ಣ, ಜೇವಿಯರ್ ಅಣ್ಣ ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದ್ದಾರೆ. ಬಾಂಡ್ರವಿನೂ ಅಷ್ಟೇ ಅದ್ಭುತವಾಗಿ ಮಾಡಿದರು. ಈ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನು ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ, ಗಜರಾಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದು ಅಷ್ಟೇ, ನೀವು ಮೌತ್ ಪಬ್ಲಿಸಿಟಿ ಮಾಡಿದ್ರೆ ಅಷ್ಟೇ ಸಿನಿಮಾ ಥಿಯೇಟರ್ ಉಳಿಯುತ್ತೆ. ಮೊಬೈಲು, ಟೆಲಿಗ್ರಾಮು ಅದರಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬೇಡಿ. ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ನೋಡಿದ್ರಷ್ಟೇ ಈ ಸಿನಿಮಾ ದೊಡ್ಡ ಮಟ್ಟಕ್ಕಾಗೋದು. ಈ ದೊಡ್ಡ ಮಟ್ಟಕ್ಕಾಗಿ ಅವರು ಸೇಫ್ ಆದರೆ ಇನ್ನೊಂದಷ್ಟು ಸಿನಿಮಾನ ಮಾಡೋದಕ್ಕೆ ಮುಂದೆ ಬರ್ತಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ. ಕುಸ್ತಿ ಸಿನಿಮಾಗಳನ್ನೆಲ್ಲ ನಾವು ಹಳೆಯ ಕಾಲದಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ಒಂದು ಲಾಂಗ್ ಟೈಮ್ ಆದಮೇಲೆ ಕುಸ್ತಿನ ಒಂದು ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು, ಲವ್ ಯು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡಿದೆ, ಪಿಕ್ಚರ್ನ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಬರಬೇಕು ಸ್ಟೆಪ್ ಹಾಕೊಂಡು ಎಲ್ಲರೂ ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಅಂಡ್ ಸಪೋರ್ಟ್ ಗುಡ್ ಫಿಲ್ಮ್. ಜೈ ಗಜರಾಮ. ಥ್ಯಾಂಕ್ ಯು. ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ, ನೋಡಲೇಬೇಕಲ್ಲ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಕರ್ಷಣೆ ಮಾಡುತ್ತೆ ಅಂತ ಏನು ಯಾವ ಪಾಯಿಂಟ್ ಜನನ ಸೆಳೆಯುತ್ತೆ ಸಿನಿಮಾಗೆ? ಎಳೆಯೋದು ನಮ್ಮ ಸಿನಿಮಾಗೆ ಆಡಿಯನ್ಸ್ ಬರ್ತಾರೆ. ಹೌದು, ಕರೆಕ್ಟ್. ಒಳ್ಳೆ ಕಾಂಟೆಂಟ್, ವೆಲ್ ಮೇಡ್ ಫಿಲ್ಮ್, ಹೊಸ ಥರ ಕಾಂಟೆಂಟು ಪ್ರೆಸೆಂಟೆಡ್ ಇನ್ ನ್ಯೂ ವೇ. ಅದಕ್ಕೋಸ್ಕರ ಜನರು ಬರಬೇಕು. ಆ್ಯಂಡ್ ಅಫ್ಕೋರ್ಸ್ ಈ ಥರ ಟ್ರೈಲರು ಮತ್ತು ವಿಜುವಲ್ಸು, ಸಾಂಗ್ ಅದೆಲ್ಲ ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲ OTT ನೋಡ್ಕೋಬೋದು, ಯಾವಾಗ ಬೇಕಾದ್ರೂ ಟಿವಿನಲ್ಲಿ, ಅದೇನು ಪ್ರಾಬ್ಲಮ್ ಆಗಿ ಲೈಫ್ ಲಾಂಗ್ ನೋಡ್ತಾ ಇರ್ಬೋದು. ಬಟ್ ಥಿಯೇಟ್ರಲ್ಲಿ ಬಿಗ್ ಸ್ಕ್ರೀನ್ ನೋಡಬೇಕು ಅಂದರೆ ಇದು ಒಂದೇ ಚಾನ್ಸ್ ಇರೋದು ಬರೋಕೆ. ಅಟ್ಲೀಸ್ಟ್ ಒಳ್ಳೆ ಫಿಲ್ಮ್, ಕನ್ನಡ ಒಳ್ಳೆ ಫಿಲ್ಮ್ ಮಾಡಿದ್ದೀವಿ. ಜನರು ಬಂದದನ್ನ ಸಪೋರ್ಟ್ ಮಾಡಿ ಇರಬೇಕು. ನಾವು ಏನು ಬೇಕಾದ್ರೂ ಮಾಡ್ಬೋದು, ವಿ ಕ್ಯಾನ್ ಮೇಕ್ ಏನು ಕಾಂಟೆಂಟ್ ಬೇಕಾದ್ರೂ ಒಳ್ಳೆ ಕಾಂಟೆಂಟ್ ಮಾಡ್ಬೋದು. ಬಟ್ ಆಡಿಯನ್ಸ್ ಬಂದು ಥಿಯೇಟರ್ಗೆ ಎದ್ದೇ ಹೋದರೆ ಏನು ಹೋಗಲ್ಲ. ಅದಕ್ಕೋಸ್ಕರ ಬರ್ಬೇಕು ಜನರು. ಒಳ್ಳೆ ಫಿಲ್ಮ್, ಒಳ್ಳೆ ಕಾಂಟೆಂಟ್, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟು ಹೇಳಿದ್ಮೇಲೆ ಖಂಡಿತ ನಾವು ಓವರ್ ಆಲ್ ವಿಜುವಲಿ ಅಷ್ಟು ಗ್ರ್ಯಾಂಡಾಗಿ ಕಾಣಬೇಕು ಅಂತಂದರೆ ಕಥೆನೂ ಹಂಗೆ ಫ್ಲೋ ಆಗ್ತಾ ಇದೆ. ಒಂದು ಗರಡಿ ಮನೆ ಆಗ್ಬೋದು, ನೀವು ಇದನ್ನು ನೋಡಿರ್ತಾರೆ ಟ್ರೈಲರಲ್ಲಿ. ಮತ್ತೊಂದು ರೆಸ್ಲಿಂಗ್ ಎಪಿಸೋಡ್ ಬರುತ್ತೆ, ತುಂಬ ಹ್ಯೂಜ್ ಆಗಿತ್ತು. ಯಾಕೆಂದರೆ ಅಷ್ಟು ಜನ ಇರ್ತಾರೆ, ಕ್ರೌಡ್ ಇರುತ್ತೆ, ಮತ್ತು ರೆಸ್ಲಿಂಗ್ ಆಡೋ ಥರದ್ದು ಅದಕ್ಕೆ ಲೈಟಿಂಗ್ ಏನು, ಮತ್ತು ಸ್ವಲ್ಪ ಸಾಫ್ಟ್ ಲೈಟ್ ಒಳಗಡೆ ಇಲ್ಲಿ ಬಿಸಿಲಲ್ಲಿ ಮಾಡಿದ್ವಿ ಗರಡಿ ಮನೆ. ಇನ್ನು ಬಿಸಿಲಲ್ಲೇ ಮಾಡಬೇಕಾಗುತ್ತೆ, ಅಖಾಡ ಅದೇ ಥರ ಇರುತ್ತೆ ಔಟ್ಡೋರಲ್ಲಿ. ಅದು ಇಂಡೋರ್ ಫೀಲು ಆ ಥರ. ಓವರ್ ಆಲ್ ಕಥೆನೇ ಆ ಥರ ಫ್ಲೋ, ಬೇರೆ ಲೊಕೇಶನ್ಸ್ ಇದೆ. ಹಂಗಿರೋದ್ರಿಂದ ವಿಜುವಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಸರ್ ಮನಮೂರ್ತಿ ಸರ್ ಜೊತೆ ನಮ್ಮದು 5ನೇ ಸಿನಿಮಾ. ನನಗೇನೋ ಒಂದು ಸುರೇಶ ಅಭಿನೇತ್ರಿ ಮನಸ್ಸಿ ರವಿ ಆದಮೇಲೆ ಈಗ ಗಜರಾಮ ಅವ್ರ ಜೊತೆಯಲ್ಲಿ ಅಂದರೆ ಅವ್ರ ಸಾಂಗ್ಸ್ಗೆ ಕೆಲಸ ಮಾಡೋದೇ ಒಂದು ಚಾಲೆಂಜಿಂಗ್. ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ ಅವ್ರ ಸಾಂಗ್ಸ್ ಅಷ್ಟು ಚೆನ್ನಾಗಿದೆ. ಆಡಿಯೋ ಕೇಳೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂದಾಗ ವಿಜುವಲಿ ಅಗೇನ್ ಸಪ್ರೇಟ್ ಮಾಡಬೇಕಾಗುತ್ತೆ ಅದನ್ನು. ಅದರಿಂದ ಜೊತೆಗೆ ನಮ್ಮ ಧನುಮಾಸ್ಟರ್ ತುಂಬ ಚೆನ್ನಾಗಿ ಎಲ್ಲ ಸಾಂಗ್ಸು ಕೊರಿಯೋಗ್ರಾಫ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಅದೇ ಥರ ಲೀಡ್ ಆರ್ಟಿಸ್ಟ್ಗಳಿಬ್ಬರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೆ ಚೆನ್ನಾಗಿ ಸೂಟ್ ಆಗಿದೆ. ಬೇಸಿಕಲಿ ರಾಜವರ್ಧನ್ ಅವರ ಇರೋ ಪರ್ಸ್ನಾಲಿಟಿಗೆ ಗಜರಾಮ ಕ್ಯಾರೆಕ್ಟ್ರು ಆಪ್ಟ್ ಆಗುತ್ತೆ. 100% ಅವ್ರು ಒಂದು ಒಳ್ಳೆ ಬ್ರೇಕ್ ಥ್ರೂ ಆಗೇ ಆಗ್ತದೆ ಈ ಸಿನಿಮಾ. ಮತ್ತು ರಾಗಿಣಿ ಮೇಡಮ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ವೈರಲ್ ಆಗಿರೋ, ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು. ಒಳ್ಳೇದಾಗಲಿ. ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಚೆನ್ನಾಗಿತ್ತು. ಬದಲು 19 ದಿನ ಪ್ರೆಸ್ ಮೀಟ್ ಮಾಡಿದ್ದೀವಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಮೊದಲನೇ ನಿರ್ದೇಶನದ ಸಿನಿಮಾ. ಈ ಸಿನಿಮಾಗೆ ಮುಖ್ಯ ಕಾರಣರಾಗಿರೋದು ನಮ್ಮ ಪ್ರೊಡ್ಯೂಸರ್ಸ್ ನರಸಿಂಹಮೂರ್ತಿ ಅಣ್ಣ ಹಾಗೂ ಕಾಶಿ ಅಣ್ಣ, ಝೇವಿಯರ್ ಸರ್. ಇವ್ರು 3 ಜನ ಸಪೋರ್ಟಿಂದನೇ ಗಜರಾಮ ಇಷ್ಟು ಅದ್ಧೂರಿಯಾಗಿ ಬರೋದಕ್ಕೆ ಸಾಧ್ಯ ಆಯಿತು. ಅವರು ನಾನು ಸ್ಕ್ರಿಪ್ಟ್ ಅವ್ರಿಗೆ ಹೇಳ್ದಾಗಿಂದ ಅವ್ರು ಇದುವರೆಗೂ ಯಾವುದು ಒಂದಕ್ಕೂ ಕೊರತೆ ಮಾಡದೆ ಪ್ರತಿಯೊಂದು ಶೂಟಿಂಗಲ್ಲೂ ಪ್ರತಿಯೊಂದು ಕೊಟ್ಟರು, ನಾವು ಕೇಳಿದ್ದೆಲ್ಲ ಕೊಟ್ಟರು. ಸೊ ಹಾಗಾಗಿ ಇಷ್ಟು ಅದ್ಧೂರಿಯಾಗಿ ಬಂದಿದೆ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮನೋಮೂರ್ತಿ ಸರ್ ನನ್ನ ಸಿನಿಮಾದ ದೊಡ್ಡ ಸ್ಟ್ರೆಂತ್. ಸಾಂಗ್ಗಳೆಲ್ಲ ನಾನು ಮೊದಲೇ ಸರ್ ಜೊತೆ ಡಿಸ್ಕಷನ್ ಮಾಡಿದ್ದೆ. ಆ ಸಾಂಗ್ಗಳು ನಾನು ಏನು ಹೇಳಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ನೀವು ನೋಡಿದ್ದೀರಾ, ಎಲ್ಲ ತುಂಬ ಸಾಂಗ್ ಚೆನ್ನಾಗಿ ಬಂದಿದೆ, ತುಂಬ ನೀಟಾಗಿ ರೀಚ್ ಆಗ್ತಿದೆ. ಥ್ಯಾಂಕ್ ಯು ಮನೋಮೂರ್ತಿ ಸರ್. ಆ್ಯಂಡ್ ಚಂದ್ರು ಸರ್, ಫಸ್ಟ್ ಸಿನಿಮಾ ಅಂದಾಗ ತುಂಬ ಟೆನ್ಷನ್ಸ್ ಇರುತ್ತೆ. ಆ ನನ್ನ ಅರ್ಧ ಟೆನ್ಷನ್ಸ್ ಕಡಿಮೆ ಮಾಡಿದ್ದೆ ಚಂದ್ರು ಸರ್. ಥ್ಯಾಂಕ್ ಯು ಚಂದ್ರು ಸರ್, ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಆ್ಯಂಡ್ ಧನು ಮಾಸ್ಟರ್ ಎಲ್ಲ ಸಾಂಗ್ನು ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ರು. ಚಿನ್ಮಯ್ ಸರ್ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಮತ್ತು ಇನ್ನೂ 2 ಸಾಂಗು ಪ್ರಮೋದ್ ಮರ್ವಂತ್ ಅವ್ರು ಬರೆದಿದ್ದಾರೆ, ಆಮೇಲೆ ಚೇತನ್ ಸರ್ ಬರೆದಿದ್ದಾರೆ. ಆ್ಯಂಡ್ ರಾಜ್ ಸರ್ ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕುಸ್ತಿನ ಕಲಿತು. ಸೊ ಕುಸ್ತಿ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಕುಸ್ತಿ ಅದನ್ನು ರಾಜ್ ಸರ್ ಒಂದು 2-3 ಮಂತ್ಸ್ ಟ್ರೈನಿಂಗ್ ಮಾಡಿ ಅದಕ್ಕೆ ಪರಿಪೂರ್ಣವಾಗಿ ಆಮೇಲೆ ಮತ್ತೆ ಆವಾಗ ಸೆಟ್ಟಿಗೆ ಬಂದಿದ್ದು, ಅಲ್ಲಿಂದ ಶುರು ಆಗಿದೆ ಗಜರಾಮ. ಸೊ ಇಲ್ಲಿವರೆಗೂ ತುಂಬ ನೀಟಾಗಿ ಬಂದಿದೆ. ಆ್ಯಂಡ್ ತಪಸ್ವಿನಿ ಮೇಡಮ್ ಮಾಡಿದ್ದಾರೆ, ಆ್ಯಂಡ್ ಕಬೀರ್ ಸಿಂಗ್ ಸರ್ ಇದ್ದಾರೆ, ಶರತ್ ವೈದ್ವಾಶ ಸರ್ ಇದ್ದಾರೆ, ಆ್ಯಂಡ್ ಸಂತು ಸರ್, ವಿಜಯ್ ಸರ್, ಕಾರ್ತಿಕ್ ಅವರು, ರಘು ಸರ್, ಪ್ರಸನ್ನ ಸರ್, ತುಂಬ ಆರ್ಟಿಸ್ಟ್ಗಳು ಎಲ್ಲ ಅವರ ಕ್ಯಾರೆಕ್ಟರ್ಗೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ. ಹಾಗಾಗಿ ಗಜರಾಮ ಇಷ್ಟ ಅದ್ಭುತವಾಗಿ ಬಂದಿದೆ. ರಾಗಿಣಿ ಮೇಡಮ್ ಅಂತ ಹೇಳಲೇಬೇಕು. ನಿಜವಾಗ್ಲೂ ಸರ್, ನಾವು ಈ ಸಾಂಗ್ ಮಾಡುವಾಗ 3 ಡೇಸ್ ನಾವು ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ವಿ. ಎಷ್ಟು ಕಷ್ಟ ಇತ್ತು ಅಂದರೆ ತುಂಬ ಫೈರು ಮತ್ತು ಡಸ್ಟು, ಒಳಗಡೆ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡು ಸೆಟ್ ಒಳಗಡೆ ಹೋಗ್ತಿದ್ವಿ. ರಾಗಿಣಿ ಮೇಡಮ್ ಆ್ಯಂಡ್ ರಾಜ್ ಸರ್ ವಿತೌಟ್ ಮಾಸ್ಕ್ ಬರಬೇಕಿತ್ತು, ಅವ್ರು ಹಂಗೆ ಮಾಡಲೇಬೇಕಿತ್ತು. ಸೊ ಆ ಡಸ್ಟಲ್ಲಿ, ಆ ಹೊಗೆಯಲ್ಲಿ ತುಂಬ ಕಷ್ಟಪಟ್ಟು ಮಾಡಿದ್ರು. ಅದಕ್ಕೆ ಈ ಸಾಂಗ್ ಇಷ್ಟು ರಿಚ್ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಮೇಡಮ್, ನಿಮ್ಮ ಎಫರ್ಟು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜ್ ಸರ್. ಆ್ಯಂಡ್ ಯಾರ್ದಾರು ಹೆಸರು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ಆ್ಯಂಡ್ ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ ಕರ್ನಾಟಕದಾದ್ಯಂತ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮಂಥ ಹೊಸ ನಿರ್ದೇಶಕರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಲವ್ ಇದೆ, ಸೆಂಟಿಮೆಂಟ್ ಇದೆ, ಟೋಟಲ್ ಒಂದು ಪ್ಯಾಕೇಜ್ ಸಿನಿಮಾ ಸರ್. ಹೌದು, ಬೇಸಿಕ್ ಕುಸ್ತಿ ಕ್ರೀಡೆಯಲ್ಲೇ ಆಧಾರಿತವಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಅದ್ರ ಥರನೇ ಬಂದಿದೆ. ಈ ಹಳ್ಳಿ ಮತ್ತೆ ಸಿಟಿ ಎರಡೂ ಶೇಡ್ಸ್ ಹೇಗೆ ಸರ್ ಹಳ್ಳಿ ಮತ್ತೆ ಸಿಟಿ ಎರಡೂ ಶೇಡ್ಸ್ ಯಾವ ರೀತಿ ಕ್ಯಾರಿ ಆಗಿದೆ ಸಿನಿಮಾದಲ್ಲಿ? ತುಂಬ ಚೆನ್ನಾಗಿ ಬಂದಿದೆ ಸರ್. ಫಸ್ಟ್ ಹಾಫ್ ಒಂದು 2-3 ವೀಕ್ ಅದು ನಮ್ಮ ಸಿನಿಮಾ ಅದು ಲ್ಯಾಂಗ್ವೇಜ್ ಅದು, ಅಲ್ಲೆಲ್ಲ ಹಳ್ಳಿ ಬ್ಯಾಕ್ಡ್ರಾಪ್ ಇರುತ್ತೆ. ಅದಾದ ನಂತರ ಎಲ್ಲ ಬೆಂಗಳೂರಲ್ಲಿ ನಡೆಯುತ್ತೆ. ತುಂಬ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗಿದೆ ಸರ್, ನೀಟಾಗಿ ಬಂದಿದೆ, ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ಅವ್ರೇನು ಕೇಳಿಲ್ಲ, ನಾನೇ ಕೇಳಿದೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ. ಸರ್ ಹೇಗಿದೆ ಸಿನಿಮಾ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನಾನೇ ಬರ್ತಿರೋದು ಯಾಕಂದರೆ ನಾನೊಬ್ಬ ಬರಹಗಾರನಾಗಿರೋದ್ರಿಂದ, ಹಾಗಾಗಿ ಅದರಲ್ಲಿ ನನಗೆ ತಕ್ಕ ಮಟ್ಟಿಗೆ ಒಂದು ಗ್ರಿಪ್ ಇತ್ತು. ಸೊ ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ನಾವೇ ರಾಗಿಣಿ ಮೇಡಮು. ಅದು ನಾವು ಸಾಂಗ್ ಬಂದಾಗ ಧನು ಮಾಸ್ಟ್ರು, ನಾವು ನಮ್ಮ ಟೀಮ್ ಎಲ್ಲ ಕುತ್ಕೊಂಡು ಮಾತಾಡಿದಾಗ ನಮ್ಮ ಟೀಮ್ ಕಡೆಯಿಂದ ಎಲ್ಲರಿಂದ ಬಂದಿದ್ದು ಒಂದೇ ಹೆಸರು, ರಾಗಿಣಿ ಮೇಡಮ್ ತುಂಬ ಸೂಟ್ ಆಗ್ತಾರೆ ಅಂತ. ಯಾಕಂದರೆ ಅದ್ರ ಹಿಂದೆನೂ ಮಾಡಿದ್ರು ಮೇಡಮ್ಮು. ಈ ಸಾಂಗ್ ಅಷ್ಟು ತುಂಬ ಚೆನ್ನಾಗಿ ಅಷ್ಟು ರಿಚಾಗಿ ಬಂದಿರೋದ್ರಿಂದ ಈ ರಾಗಿಣಿ ಮೇಡಮ್ ಬಿಟ್ಟು ನಮ್ಮ ತಲೆಯಲ್ಲಿ ಯಾರ್ದು ಹೆಸರು ಬರಲಿಲ್ಲ. ಸೊ ರಾಗಿಣಿ ಮೇಡಮ್ ಬಂದಮೇಲೆ ಅದು ಇನ್ನೂ ತುಂಬ ರಿಚ್ ಆಗಿದೆ. ಸ್ಕೂಲ್ ಡೇಸ್, ಕಾಲೇಜ್ ಡೇಸ್, ಮೇಡಮ್ ಸಿನಿಮಾಗಳು ನೋಡ್ಕೊಂಡು ಬೆಳೆದವರು. ಎಸ್ಪೆಷಲಿ ನೀವು ಹೇಳಿದಂಗೆ ತುಪ್ಪ ಬೆಲ್ಲ ತುಪ್ಪ ನೋಡಿದ್ದೀವಿ ಸರ್. ಸ್ಕೂಲಲ್ಲಿ ಇದ್ರ ಅವಾಗ ನೀವು? ಹಾಂ ಸರ್, ಅಂದರೆ ಕಾಲೇಜ್ ಡೇಸ್.
ತುಂಬಾ ಥ್ಯಾಂಕ್ಸ್ ಸರ್. ಐ ಲವ್ ಯು ಟು. ಸುನಿಲ್ ಸರ್ ಮಾತಾಡ್ತಿದ್ರಿ? ಇಲ್ಲ ಇಲ್ಲ Okay. ನಿಮ್ಮ ಸಂಭಾಷಣೆ ದೊಡ್ಡ ಮನೆ ಹುಡುಗ ಸಿನಿಮಾದ ಸಂಭಾಷಣೆ ಕೂಡ ತುಂಬಾ ಜನರು ಪ್ರೀತಿಯನ್ನು ತೋರಿಸಿದ್ರು. ಇದೀಗ ನಮ್ಮ ಗಜರಾಮದ ನಿರ್ದೇಶನಕ್ಕೆ ನನಗೆ ಆಲ್ ದ ವೆರಿ ಬೆಸ್ಟ್ ಅಂತ ಎಲ್ಲರ ಪರವಾಗಿ ವಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರಾಗಿಣಿ ಮ್ಯಾಮ್. ಎಸ್. ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡಿ? ಮಾಧ್ಯಮದವರಿಗೆಲ್ಲ ನಮಸ್ಕಾರ ತಿಳಿಸ್ತಾ, ನಿಮ್ಮ ಆಶೀರ್ವಾದ ಹೇಗೆ ಇರಲಿ ಅಂತ ಕೇಳ್ಕೊಳ್ತಾ, ಇಲ್ಲಿ ಆಗ್ಲೇ ಬಂದಾಗ ನಿಮ್ ಜಾಗದಲ್ಲಿ ಕೂತಿದ್ದೆ ಸರ್, ಅಲ್ಲಿ ಕೂತಿದ್ದೆ. ಮೇಡಮ್ ಅಲ್ಲಿ ಬರ್ತಾರೆ, ಹೀರೋ ಸರ್ ಅಲ್ಲಿ ಬರ್ತಾರೆ, ವಿಲನ್ ಅಲ್ಲಿ ಬರ್ತಾರೆ, ಮ್ಯಾಚ್ ಆಗಲ್ಲ ಸರ್, ಮೂಲೆಯಲ್ಲಿ ಕೂತ್ಕೊಳ್ಳಿ. ಏನು ಸರ್ ಸುಧಾ ಬೆಳೆದ್ಬಿಟ್ಟಿದ್ರಿ, ನಾವೆಲ್ಲ ಏನ್ ಮಾಡ್ಬೇಕು? ವಿಶೇಷ ಅನ್ಸುತ್ತೆ, ನಿಮ್ಮನ್ನ ಫಸ್ಟ್ ಟೈಮ್ ನಾನು ಮುಖತಃ ನೋಡಿದ್ದು. ಕನ್ನಡಕ್ಕೆ ಒಬ್ಬ ಅದ್ಭುತ ಹೀರೋ ಸಿಕ್ಕಿದ್ದಾರೆ ಅನ್ಕೋತೀನಿ. ನಿಮ್ ಜೊತೆ ನಾವು ಈ ಸಿನಿಮಾದಲ್ಲಿ ಇದೀವಿ ಅನ್ನೋದೇ ಸಂತೋಷ ನಮಗೆ. ಹಾಗೆ ಮೇಡಮ್ ನಿಮ್ಮ ಅಭಿಮಾನಿ. ಹಾಗೆ ನಾನು ರಾಜವರ್ಧನ್ ಸರ್ ಚಿಕ್ಕ ವಯಸ್ಸಿನ ಹುಡುಗ ಇದ್ದಾಗ ಸಿನಿಮಾದಲ್ಲಿ ಅವ್ರಿಗೆ ಮೇಷ್ಟ್ರ ಆಗಿರ್ತೀನಿ ಸಿನಿಮಾ, ನೀವು ಜೊತೆಗೆ ಮಾಡಿಲ್ಲ. ಹಾಗಾಗಿ ನನಗೆ ಈ ಟೀಮ್ ತುಂಬಾ ಆತ್ಮೀಯ. ಯಾಕಂದ್ರೆ ಎಲ್ಲರೂ ಕೂಡ ನರಸಿಂಹಮೂರ್ತಿ ಸರ್ ಇರ್ಬೋದು, ಝೇವಿಯರ್ ಇರ್ಬೋದು, ಕಾಶಿ ಸಾರು, ಮಲ್ಲಿಕಾರ್ಜುನ್ ಅವರು, ಇಷ್ಟು ಒಳ್ಳೆ ಟೀಮು ನಾವು ಬಾಂಡ್ರವಿಲೆ ನೋಡಿದ್ವಿ. ಇದು ಹೀಗೆ ಗಟ್ಟಿಯಾಗಿ ಹೋಗ್ತಾನೆ ಇದೆ. ಅಂದ್ರೆ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ, ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಇವತ್ತು ಕನ್ನಡ ಸಿನಿಮಾದಲ್ಲಿ ವಿಶೇಷವಾಗಿ ತಂಡಗಳು ಬೇಕಾಗಿದೆ, ಒಂದು ಟೀಮ್ ಬೇಕಾಗಿದೆ. ಅಂದ್ರೆ ಗೆಲ್ಲಬೇಕು ಅಂದ್ರೆ ಯಶಸ್ಸಿಗೆ ಆ ಟೀಮ್ ಮುಖ್ಯ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಈ ಟೀಮು ರಂಗಣ್ಣ ಸಾರಿಂದ ಸೇರ್ಕೊಂಡು ಎಲ್ಲರೂ ಕೂಡ ವಿಶೇಷವಾಗಿ ವರ್ಕ್ ಮಾಡ್ತಿದ್ದಾರೆ. ವಿಶೇಷವಾದ ಒಂದು ಕತೆ. ಹಾಗಾಗಿ ಇದು ಒಳ್ಳೆ ಸಿನಿಮಾ ಆಗಲಿ. ಹಾಗೇನೆ ಸುನಿಲ್ ಅವರು ಬಾಂಡ್ರವಿಲ್ ಕೂಡ ಅಷ್ಟೇ, ಪ್ರಜ್ವಲ್ ಸರ್ಗೆ ನಿರ್ದೇಶಕರಿಗೆ ಕೆಲವು ಪಾಯಿಂಟ್ಸ್ ಹೇಳೋರು. ಶಾರ್ಟ್ ಓಕೆ ಆದ್ಮೇಲೂ ಕೂಡ, ಸರ್ ಇದ್ಯಾವುದೋ ನನಗೆ ಚೇಂಜಸ್ ಬೇಕು ಅನಿಸ್ತಾ ಇದೆ, ಇದು ನನ್ಗೆ ತಪ್ಪು ಅನಿಸ್ತಾ ಇದೆ. ಅಂದ್ರೆ ಅಷ್ಟು ಕ್ಲಾರಿಟಿ ಇತ್ತು ಅವ್ರಿಗೆ. ಆ ಸೆಟ್ಟಲ್ಲಿ ಬಂದ್ರೆ ಅವ್ರ ಸಬ್ಜೆಕ್ಟ್ ಏನಿದೆ ಅದನ್ನ ಅಷ್ಟು ತಲೆಗೆ ತಂದ್ಕೊಂಡು ಪ್ರತಿಯೊಂದು ಶಾರ್ಟ್ನು ಕೂಡ ಅವರು ಒನ್ ಮೋರ್ ಬೇಕಾ ಬೇಡವಾ ಅಷ್ಟು ಕ್ಲಾರಿಟಿ ಇರುವಂತಹ ನಿರ್ದೇಶಕರು. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಗಟ್ಟಿ ನಿರ್ದೇಶಕರು ಬಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಸಿನಿಮಾಗಳು ಬರಲಿ. ಈ ಸಿನಿಮಾ ವಿಶೇಷವಾಗಿ ನೋಡ್ಕೊಂಡಿದೆ, ನಿಮ್ಗೆಲ್ಲ ಗೊತ್ತಿದೆ. ನಮ್ದೊಂದು ಚಿಕ್ಕ ಪಾತ್ರ ಇದೆ, ನೀವೆಲ್ಲ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಬಾಂಡ್ರವಿ ಸಿನಿಮಾ ಮಾಡುವಾಗ ನಿಮಗೆ ಗಜರಾಮ ಫಿಲಿಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು ಡೈರೆಕ್ಟರ್. ಆದರೆ ನಿಮ್ಗೆ ಅದರಲ್ಲಿ ಮಾತಿಲ್ಲ ಅಂತಂದರು. ನಾನು ಆವಾಗಿಂದನೇ ಏನು ಪ್ರಿಪೇರ್ ಆದೆ ಅಂದರೆ ಮೋಸ್ಟ್ಲಿ ಮೂಗನ್ ಕ್ಯಾರೆಕ್ಟರ್ನ ನಾನು ಇವತ್ತಿನವರೆಗೂ ಮಾಡಿಲ್ಲ, ಸ್ವಲ್ಪ ಬೇರೆ ಥರ ಏನಾದರೂ ಮಾಡಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿದ್ದೆ. ಇಲ್ಲಿ ಶೂಟಿಂಗ್ ಹತ್ತಿರ ಬರ್ತಾ ಒಂದು ದಿವಸ ಆಫೀಸಿಗೆ ಕರೆಸಿ ಹೇಳಿದ್ರು, ನಿಮ್ಮದು ಮ್ಯಾಚ್ ರೆಫ್ರಿ ಕ್ಯಾರೆಕ್ಟರ್ ಅಂತ. ಅಲ್ಲೂ ಒಂದು ಸ್ವಲ್ಪ ತಲೆ ಓಡಿಸ್ದೆ, ಏನಾದರೂ ಒಂದು ಡೈಲಾಗ್ ಹಾಕೊಂಡ್ಬಿಡೋಣ ಅಂತ. ಪಾಠಕ್ಕೆ ಬಂದಮೇಲೆ ಪಿ ಆಮೇಲೆ ಸರ್ ಟೈಮಿಂಗು ಕಲಿಬೇಕು, ನೀವು ಅದು ಸ್ವಲ್ಪ ನೋಡ್ಕೊಳ್ಳಿ ಅಂದರು. ನಂದೇನು ಟೈಮಿಂಗ್, ಕುಸ್ತಿ ಆಡೋರು ಅವರು, ನಾನೇನು ಟೈಮಿಂಗ್ ಕಲಿಯಿದ್ದೀವಿ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಶೂಟಿಂಗ್ ಸ್ಪಾಟ್ಗೆ ಬಂದಲ್ಲಿ ಗೊತ್ತಾಯ್ತು ಇವರ ಸ್ಟೈಲು, ನಮ್ಮ ರಾಜವರ್ಧನ್ ಸರ್ ಅವರ ಸ್ಟೈಲು, ಮತ್ತೆ ಅಗ್ರೆಸಿವ್ ಸ್ವ್ಯಾಗು, ಮತ್ತೆ ಅಟ್ಯಾಕ್ ಮಾಡ್ತಾ ಇದ್ದೆ, ಫೈಟ್ ಅಟ್ಯಾಕ್ ಮಾಡ್ತಾ ಇದ್ದೆ ಸ್ಟೈಲು, ಇವೆಲ್ಲ ನೋಡಿದೆ. ಈ 2 ಗಜಗಳು ಕಿತ್ತಾಡಿದ್ರೆ ಹೇಗಿರುತ್ತೋ ಹಾಗಿರುತ್ತೆ. ನಾವು ತಪ್ಪಿಸ್ಕೊಳಕ್ಕೆ ಒಂದು ಟೈಮಿಂಗ್ ಬೇಕು, ಅದು ಟೈಮಿಂಗು. ನಾನು ಮ್ಯಾಚ್ ಸ್ಟಾರ್ಟ್ ಮಾಡುವಾಗ ವಿಸಿಲ್ ಊದಿ ನಾನು ಕೊಟ್ಟರೆ, ಸಿಗ್ನಲ್ ಕೊಟ್ಟರೆ ಅವರಿಬ್ಬರು ಬಂದು ಹೆಂಗೆ ಹೊಡೆದಾಡ್ತಾ ಇದ್ರು ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇದ್ದೆ. ನೀವು ನೋಡ್ಬೋದು ಫಿಲ್ಮಲ್ಲಿ, ತುಂಬ ಚೆನ್ನಾಗಿ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೈಮ್ ನಿಮ್ಮ ಜೊತೆ ಮಾಡಿದ್ದು. ಮೇಡಮ್ ನೀವು ಸ್ಕ್ರೀನಲ್ಲಿ ಇದ್ದರೆ ನಿಮ್ಮ ಮೇಲೆ ಹೋಗುತ್ತೆ ಕಣ್ಣು, ಬೇರೆ ಎಲ್ಲೂ ಗಮನ ಹೋಗೋದೇ ಇಲ್ಲ. ರಿಯಲಿ ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸರ್. ನೀವು ಪ್ರತಿ ಮೂವಿಗೂ ನರಸಿಂಹ ಸರ್, ಮಲ್ಲಿಕಾರ್ಜುನ್ ಸರ್, ಝೇವಿಯರ್ ಸರ್, ನೀವು ಕರೆದು ನಮಗೆ ಅವಕಾಶ ಕೊಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಗಜರಾಮ ತುಂಬ ಚೆನ್ನಾಗಿ ಬಂದಿದೆ. ಫೆಬ್ರವರಿ 7 ರಿಲೀಸು. ಎಲ್ಲರೂ ಹರಿಸಿ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್. ಫಾರ್ ದ ಫಸ್ಟ್ ಟೈಮು ಒಬ್ಬ ಕಾಮಿಡಿ ಆ್ಯಕ್ಟ್ರು ನಮ್ದೆಲ್ಲ ಥಿಯೇಟ್ರಲ್ಲಿ ಕಟೌಟ್ರು ಬರುತ್ತಾ ಅಂತ ಒಂದು ಇಮ್ಯಾಜಿನೇಷನ್ನು, ಅಂಥದ್ರಲ್ಲಿ
ಥಿಯೇಟ್ರ್ ಮುಂದ್ಗಡೆ ಒಂದು ಕಟೌಟ್ ಹಾಕ್ಸ್ತವ್ರೆ ರಾಜಣ್ಣ ನಂದು. ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ. ನಿಮ್ಮ ಪ್ರೀತಿಗೆ ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ. ಒಬ್ಬ ಕಾಮಿಡಿಯನ್ಸ್ದು ಅಣ್ಣ ಸೀರಿಯಸ್, ಆಮೇಲೆ ನಾನು ಮಾತಾಡಿ ಸೀರಿಯಸ್ ಮಾತಾಡ್ತಿದ್ದೀನಿ ಅದಕ್ಕೆ ಭಾರಿ ಖುಷಿ ಆಯ್ತು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥಿಯೇಟ್ರ್ ಮುಂದ್ಗಡೆ ಕಟೌಟ್ ಹಾಕ್ತಾ ಇರೋದಕ್ಕೆ. ಕಲಾವಿದರನ್ನ ಪ್ರೀತಿಸೋ ನಿಮ್ಮ ಹೃದಯಕ್ಕೆ ಯಾವಾಗಲೂ ಒಂದು ಮೆಚ್ಚುಗೆ ಇರಲಿ. ನಿಮ್ಮನ್ನು ಭಾರಿ ಇಷ್ಟಪಡ್ತೀವಿ. ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನೀವು. ಹಾಗೇನೆ ನಮ್ಮ ಸೂರ್ಯಣ್ಣ ಬಗ್ಗೆ ಮಾತಾಡಲಿಲ್ಲ. ಸೂರ್ಯಣ್ಣ ಥ್ಯಾಂಕ್ ಯು, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಮುಗೀತಣ್ಣ.